ಮುಲಿವಂದಲ್ಲಿ ಹಬ್ಬ ಇತ್ತು. ಎಲ್ಲ 3 ಗಂಟೆಗೆ ಹೋಗಿ ಮಳೆ ಹುಯ್ತಾ ಇದ್ವಿ ಸೋಮಾಳಮ್ಮಂಗೆ. ಎಲ್ಲರೂ ನೋಡಿ, ಎಲ್ಲ ಪ್ರತಿಯೊಂದು ಮನೇಲೂ ಬಂದು ಮಳೆ ಹುಯ್ತಾರೆ, ತಂಬಿಟ್ಟು ಕಲಿಸ್ತಾರೆ. ಹಂಗಾಗಿ ಎಷ್ಟು ಚೆಂದ ನೋಡೋಕ್ಕೆ. ಇಲ್ಲಿ ನಮ್ಮ ಚಿಕ್ಕಮ್ಮ ಅವರು ತಂಬಿಟ್ಟಿಗೆ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಸಸಿ ಎಲ್ಲರನ್ನೂ ತೆಗಿ ಅಂತ ಹೇಳ್ತಾ ಇದ್ದಾಳೆ. ಎಲ್ಲರನ್ನೂ ತೆಗಿತಾ ಇದ್ದೀನಿ. ಎಷ್ಟು ಚೆಂದ ನೋಡಿ, ಹಳ್ಳೀಲಿ ಮಡೆ ಎಲ್ಲರೂ ಹೆಂಗೆ ನಿಂತ್ಕೊಂಡು ಎಲ್ಲ ಅಡುಗೆ ಮಾಡ್ತಾ ಇದ್ದಾರೆ. ಎಲ್ಲ ಮಳೆ ಹುಯ್ತಾ ಇದ್ದಾರೆ, ತಂಬಿಟ್ಟು ಕಲಿಸಿ ಬೆಳಗಿನ ಜಾವ ಎಲ್ಲ ಜೋಡಿಸವ್ರೆ. ಎಲ್ಲ ನೋಡಿ ಎಷ್ಟು ಜನ ಇದ್ದಾರೆ. ಹಾಗೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬಂದೆ. ಹಾಗೆ ನಮ್ಮ ಅಕ್ಕ ತಂಬಿಟ್ಟು ಪೂಜೆ ಮಾಡ್ತಾಯಿದ್ರು ಸೋಮಾಳಮ್ಮಂಗೆ, ಏಳು ಅಮ್ಮಂಗೆ. ಅಷ್ಟೊತ್ತಿಗೆ ಎಲ್ಲ ನಿಂತಿದ್ರು, ರೆಡಿ ಮಾಡ್ಕೊತಾಯಿದ್ರು. ಎಲ್ಲ ನೋಡಿ ಹೆಂಗೆ ನಿಂತಿದ್ದಾರೆ. ನಮ್ಮ ಸಸಿ, ನನ್ನ ಮಗಳು, ಇವಳು ನಮ್ಮ ಅಕ್ಕನ ಮಗಳು. ಎಲ್ಲ ಫೋಟೋ ತೆಗಿಸ್ಕೊತಾಯಿದ್ರು. ಎಲ್ಲ ತೆಗಿಸ್ಕೊಂಡ್ರು. ಎಲ್ಲರಿಗೂ ಖುಷಿ ಅಂತಾರೆ ಸೀರೆ ಹಾಕೊಳ್ಳೋದು. ಚಿಕ್ಕ ಮಕ್ಳಿಗಿದಾಗ ನಾವು ಹಂಗೇ ಎಲ್ಲ ಸೀರೆ ಉಟ್ಕೊಂಡು ಹಿಂಗೆ 3 ರೌಂಡ್ ಬರ್ತಾಯಿದ್ವಿ. ಎಲ್ಲ ರೌಂಡ್ ಬಂದು 3 ರೌಂಡ ಎಷ್ಟು ಚೆಂದ ನೋಡಿ. ಆ ತಲೆ ಮೇಲೆ ಒಂದು ಅರ್ಬಿ ಒಳ ಮೇಲೆ ನಂಬಾಳೆ, ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಎಲ್ಲ 3 ಸುತ್ತುತ್ತಾ ಇದ್ದಾರೆ ದೇವಸ್ಥಾನ ಸುತ್ತ. ಅಲ್ಲಿಂದ ನೋಡಿ ಯಾವ ಥರ ಎಷ್ಟು ನೋಡೋಕ್ಕೆ ಅಷ್ಟು ಚೆಂದ ಹಳ್ಳಿ ಹಬ್ಬ ಅಂದರೆ. ಅಲ್ಲಿಂದ ಹೋಗಿ ಆಳ್ಗೊಟ್ಟೆ ಮಾರಮ್ಮನ ದೇವಸ್ಥಾನ, ಅಲ್ಲೋಗಿ ಅಲ್ಲೂ ಪೂಜೆ ಮಾಡ್ತಾರೆ. ಎಲ್ಲ ಪ್ರಸಾದ ಎಲ್ಲ ಅಲ್ಲಿಗೆ ಹಾಕ್ತಾರೆ. ಅಲ್ಲಿಂದ ಮುಗೀತು, ಮನೆಗೆ ಬಂದ್ವಿ.